ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಸಬ್ ಡಿವಿಷನ್ ರಾಮನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈಗ ಅನ್ಮೋಡ್ ಅಂತ ಏನು ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ಗೆ ನಮ್ಮ ಪೊಲೀಸವರು ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅವರ ಕಷ್ಟವನ್ನು ಅರಿತಂತಹ DSP ದಾಂಡೇಲಿ ಶಿವಾನಂದ್ ಅವರು ಮತ್ತು PSI ಬಸವರಾಜ್ ಮತ್ತು PSI ಮಹಾಂತೇಶ್ ಅವರು ಮತ್ತು CPI ಜೋಡ ಚಂದ್ರಶೇಖರ್ ಹರಿಹರ್ ಅವರು ಇವತ್ತು ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಏನು ಪಾಳು ಬಿದ್ದಿತ್ತು ಆ ಜಾಗನ ಸರ್ಕಾರದಿಂದ ನಾವು ತಗೊಂಡು ಇವತ್ತು ಅದನ್ನು ತುಂಬ ರಿನೋವೇಷನ್ ಮಾಡಿ ಮತ್ತು ಇಲ್ಲೊಂದು 30 CCTV ಕ್ಯಾಮೆರಾಗಳು ಹಾಕಿ ಈ ಗೋವಾ ಬಾರ್ಡ್ರ್ ಮತ್ತು ನಮ್ಗೆ ಬರುವಂಥ ಎಲ್ಲ ವೆಹಿಕಲ್ಸ್ನ ಚೆಕ್ ಮಾಡೋದಕ್ಕೆ ಇವತ್ತೊಂದು ತನಿಖಾ ಚೆಕ್ ಪೋಸ್ಟ್ನ ನಾವು ತೆಗೆದಿದ್ದೀವಿ. ಯಾವುದೇ ತುರ್ತು ಸಂದರ್ಭ ಅಥವಾ ಯಾವುದಾದ್ರೂ ನಮಗೆ ಇನ್ಫಾರ್ಮೇಷನ್ ಬಂದರೆ ವೆಹಿಕಲ್ ಅದನ್ನು ತಪಾಸಣೆ ಮಾಡ್ತೀವಿ. ಅದಲ್ಲದೆ ಈ ಚೆಕ್ ಪೋಸ್ಟು ಇಲ್ಲಿ ರಾಮನಗರ ಪೋಸ್ಟ್ ತುಂಬ ದೂರ ಇದೆ. ಇಲ್ಲಿ ಯಾವಾಗಲೂ ಪೊಲೀಸರು ಇರ್ತಾರೆ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ, RT ಅವರಿದ್ದಾರೆ, ಇಲ್ಲಿ RTO ಅವರು ಅವರೆಲ್ಲರ ಜೊತೆ ಕೆಲಸ ಮಾಡ್ತೀವಿ. ಈಗೇನು ಇದನ್ನು ಚೆಕ್ ಪೋಸ್ಟ್ನ ಪ್ರಾರಂಭ ಮಾಡೋದಕ್ಕೆ ಇಲ್ಲಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಮಾನ್ಯ ಶಾಸಕರಾದಂತಹ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರು ಒಂದು ಸಪೋರ್ಟಿಂದ ನಾವು ಇದನ್ನು ಇಲ್ಲಿ ಮಾಡಿದ್ದೀವಿ. ಮಾನ್ಯ ಜಿಲ್ಲಾ ಮಂತ್ರಿಗಳು ಸಹ ಇದ್ರ ಬಗ್ಗೆ ತುಂಬ ಮೆಚ್ಚುಗೆಯನ್ನು ಮಾಡ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಎಲ್ಲ ಸಪೋರ್ಟ್ ನೀಡಿದ್ದಾರೆ. ಹಾಗಾಗಿ ಇವತ್ತಿಂದ 24/7 ಇಲ್ಲಿ ಒಂದು ಚೆಕ್ ಪೋಸ್ಟ್ ಇರುತ್ತೆ. ವಾಹನ ತಪಾಸಣೆ ಜೊತೆಗೆ ಈ ಅಕ್ರಮ ಗಾಂಜಾ ಮತ್ತು ಈ ಸಾರಾಯಿ ಇದನ್ನು ತಡೆಯೋದು ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ತಡೆಯೋದಕ್ಕೆ ಇದೊಂದು ಡಿಟರೆಂಟ್ ಪ್ಲೇಸ್ ಆಗುತ್ತೆ. ಅದು ಬಿಟ್ಟು ಇವತ್ತು ನಮ್ಮ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ, ತುಂಬ ಸಂತೋಷ. ಅವರು ಇಲ್ಲಿ ಒಂದು ಲೈಬ್ರರಿನ ಮಾಡೋದಕ್ಕೆ ಮತ್ತು ಒಂದು ಚೇರ್ಸ್ ಎಲ್ಲ ಹಾಕಿ ಯಾರು ಟೂರಿಸ್ಟ್ಗಳು ಯಾರಾದ್ರು ಬಂದರೆ ಏನೋ ಇನ್ಫಾರ್ಮೇಷನ್ಗೆ ಟೂರಿಸ್ಟ್ ಇನ್ಫಾರ್ಮೇಷನ್ನ ಸಹ ಇಲ್ಲಿ ತಿಳ್ಕೊಬೋದು. ಅದೇ ರೀತಿ ಒಂದು NH ಅವ್ರ ಜೊತೆ ಮಾತಾಡಿ ಒಂದು ಆಂಬುಲೆನ್ಸ್ನ ಸಹ ನಾವಿಲ್ಲಿ ತಿಳಿಸ್ತೀವಿ. ಈ ಹೈವೇನಲ್ಲಿ ಯಾವುದೇ ಆ್ಯಕ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಅವ್ರಿಗೊಂದು ಫಸ್ಟ್ ಏಡ್ ಕೊಡೋ ಥರ ಮತ್ತು ಒಂದು ವೈರ್ಲೆಸ್ ಸೆಟ್ಟು ಮತ್ತು ಒಂದು ಟೆಲಿಫೋನ್ ಲೈನೆಲ್ಲ ನಾವು ಹಾಕ್ತಾ ಇದ್ವಿ. ಹಾಗಾಗಿ 24/7 ಎನಿ ಎಮರ್ಜೆನ್ಸಿನಲ್ಲಿ ರಾಮನಗರಕ್ಕೆ ಹೋಗೋದಕ್ಕಿಂತ ಇಲ್ಲಿರುವಂಥ ಜನ ನಮ್ಮ ಚೆಕ್ ಪೋಸ್ಟ್ಗೆ ಅವರು ಬರ್ಬೋದು, ಮಾಹಿತಿಯನ್ನು ಅವರು ಹಂಚ್ಕೋಬೋದು. ಇವತ್ತು ಸಾರ್ವಜನಿಕರ ಒಂದು ಸಹಾಯದಿಂದ ಮತ್ತು ಇಲ್ಲಿರುವಂತಹ PSI ಅವರು ಮಹಾಂತೇಶ್ ಮತ್ತು ಇಂದಿನ PSI ಬಸವರಾಜ್ ಒಂದು ಕಾರ್ಯಕ್ಷಮತೆಯಿಂದ ಇವತ್ತು ಚೆಕ್ ಪೋಸ್ಟ್ ಆಗಿದೆ. ಇವತ್ತಿನ ಕೆಲಸ ಸ್ಟಾರ್ಟ್ ಆಗುತ್ತೆ. ಈ ಭಾಗದ ಜನಕ್ಕೆ ಸುರಕ್ಷಿತ ದೃಷ್ಟಿಯಿಂದ ಈ ಚೆಕ್ ಪೋಸ್ಟ್ ಒಳ್ಳೆಯದಾಗಲಿ ಮತ್ತು ನಮ್ಮ ರಾಜ್ಯಕ್ಕೆ ಪ್ರವೇಶಿಸುವ ಹೊರ ರಾಜ್ಯದ ಯಾವುದೇ ವೆಹಿಕಲ್ಸ್ನ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ತಡೆಯೋ ಥರ ಈ ಚೆಕ್ ಪೋಸ್ಟ್ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ.